ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೆಂಗದ್ರ ನೀವೆಲ್ಲ ಆರಾಮದ್ರ ಅಂತ ಅನ್ಕೋತೀನಿ. ನಾನು ಆರಾಮದಿ ನೋಡ್ರಿ ಫ್ರೆಂಡ್ಸ. ನೋಡ್ತಿರ್ಬೋದು ಇವಾಗ ಟೈಮ್ ಬಂದ್ಬಿಟ್ಟು ಇವಾಗ ಬೆಳಗ್ಗೆ 10 ಗಂಟೆ ಆಗ್ಯದ ನೋಡ್ರಿ. ನಂದು ಎಲ್ಲ ಬಾಂಡೆ ಎಲ್ಲ ತಿಕ್ಕೋದಾಗ್ಯದ. ಇವಾಗ ಬಟ್ಟೆ ತೊಳಿಬೇಕಂತ ಹೇಳಿ ಬಂದು ನೋಡ್ರಿ. ಇಲ್ಲಿ ಬಟ್ಟೆ ನೀವು ಸ್ವಲ್ಪ ಅದ ನೋಡ್ರಿ. 10 ಗಂಟೆ ಆದರೂ ಕೂಡ ಬಿಸಿಲು ನೋಡ್ರಿ ಎಷ್ಟೈತಿ. ನಮ್ಮ ಕಡೆ ಅಂತ್ರ ಬಿಸಿಲು ಚುರುಕೊಡ್ತೈತಿ ನೋಡ್ರಿ, ಅಷ್ಟು ಪರಿ ಬಿಸಿಲು. ಇವಾಗ ಬಟ್ಟೆ ಎಲ್ಲ ತೊಳೆದು ಹಾಕಿನಿ ಫ್ರೆಂಡ್ಸ್. ಇವಾಗ ಬಟ್ಟೆಯನ್ನು ಎಲ್ಲ ಒಣಾಕತ್ತೀನಿ ನೋಡ್ರಿ. ಜಾಸ್ತಿ ಬಟ್ಟಿದ್ದು ಅಂದ್ರೆ ಮೇಲ್ಗಡೆ ಒಯ್ದು ಒಣಾಕ್ತೀನಿ. ಸ್ವಲ್ಪ ಬಟ್ಟಿದ್ದು ಅಲ್ಲ ಫ್ರೆಂಡ್ಸ, ಹಾಗಾಗಿ ಇಲ್ಲೇ ಕೆಳಗಡೆನೇ ಹಾಕಾಕತ್ತೀನಿ. ಹಾಕಿ ಒಂದು ತಾಸು ಬಿಟ್ಟು ನೋಡಿದ್ರಾಗ ಬಟ್ಟೆಲ್ಲ ಒಣಗಿಬಿಟ್ಟಿರ್ತಾವೆ. ಯಾಕಂದ್ರೆ ಅಷ್ಟು ಬಿಸಿಲು ಐತಿ. 6 ಗಂಟೆಗೆ ಚಾಲು ಆಗಿಬಿಡ್ತಾವೆ ನೋಡ್ರಿ ಬಿಸಿಲು ಇವಾಗಂತ್ರ. ಅದ್ರಾಗ ಈ ಒಂದು 5-6 ದಿನ ಅಂತರ ಸಿಕ್ಕಾಪಟ್ಟೆ ಬಿಸಿಲು ಅದಂತೇಳಿ ಹೇಳ್ಯಾರ, ನ್ಯೂಸ್ ಒಳಗೆ ಅದೆಲ್ಲ ಹೇಳ್ಯಾರಂತ. ಹಾಗಾಗಿ ನೋಡಬಾರ್ದು. ಒಂದು ಸ್ವಲ್ಪ ಬಿಸಿಲಿಗೆ ಹೋಗಿ ನಿಂತ್ರೆ ಅಷ್ಟು ತಲೆ ಯಂತ್ರ ಎದ್ದು ಒಂಥರ ನೂಸಕ್ಕೆ ಚಾಲು ಆಗ್ಬಿಡ್ತು ನೋಡ್ರಿ. ಅಷ್ಟೊಂದು ಬಿಸಿಲು ಐತಿ. ಚಪ್ಪಲ್ ಹಾಕೊಳ್ಳಾರೆ ಬಂಡಿ ಮೇಲೆ ನಿಂದ್ರಂಗಂತರೂ ಇಲ್ಲ ನೋಡ್ರಿ. ಯಾಕಂದ್ರೆ ಹಂಗೆ ಚಪ್ಪಲ್ ಹಾಕೊಳ್ಳಾರೆ ನಿಂತ್ವಿ ಅಂತಂದ್ರೆ ಕಾಲ ಚುರುಗುಡ್ತಿರ್ತಾವೆ. ಅಷ್ಟು ಪರಿ ಬಿಸಿಲು ಆಗ್ಬಿಟ್ಟದ ಇವಾಗಂತ್ರ. ಅದಕ್ಕೆ ನೋಡ್ರಿ ಇಲ್ಲೇ ಸ್ವಲ್ಪ ಬಿಸಿಲದ, ಹಾಗಾಗಿ ಅರ್ಧಂಬರ್ಧ ಬಿಸಿಲದ ಫ್ರೆಂಡ್ಸ್. ಅದಕ್ಕೆ ಇಲ್ಲೇ ಕೆಳಗಡೆನೇ ಒಣಾಕತ್ತೀನಿ ನೋಡ್ರಿ ನಾ ಬಟ್ಟೆ ಅದನ್ನೆಲ್ಲ. ಮಕ್ಕಳಿಬ್ಬರು ನಾಷ್ಟ ತಿಂದ್ಬಿಟ್ಟು ಮೇಲ್ಗಡೆ ಬರೆಯಕ್ಕಂತ ಹೇಳಿ ಹೋಗಿ ಕುಂತಾರೆ ನೋಡ್ರಿ. ಅವ್ರಿಗೆಲ್ಲ ಏನು ಬರಿಬೇಕಂತ ಹೇಳಿ ಹಾಕ್ಕೊಟ್ಬಿಟ್ಟು ನಾನು ಇಲ್ಲಿ ಕೆಳಗಡೆ ಬಟ್ಟೆ ತೊಳ್ಯಾಕಂತ ಹೇಳಿ ಬಂದೀನಿ. ನಾ ಇಲ್ಲೇ ಕೆಳಗಡೆ ಬರೆಸ್ಕೊತ ಕುಂತ್ನಿ ಅಂತಂದ್ರೆ ನಾ ಏನಾದರೂ ಕೆಲಸ ಮಾಡ್ತಿರ್ತಿಲ್ಲ ಫ್ರೆಂಡ್ಸ. ಹಾಗಾಗಿ ಆ ಕೆಲಸ ಮಾಡಮ್ದಾಗ ನೋಡ್ಕೋತ ಕೂತ್ಬಿಡ್ತಾರೆ. ಅದಕ್ಕೆ ಅವರಿಬ್ಬರಿಗೂ ಮೇಲ್ಗಡೆನೇ ಬರ್ಕೋತ ಕುಂದ್ರಪ್ಪ ಅಂಥೇಳಿ ಅವ್ರನ್ನ ಅಲ್ಲೇ ಕುಂದಿರ್ಸಿ ನಾನಿಲ್ಲಿ ಬಟ್ಟೆ ತೊಳ್ಯಾಕಂತ ಹೇಳಿ ಕೆಳಗಡೆ ಬಂದು ನೋಡ್ರಿ. ಇನ್ನೂ ಅಡುಗೆ ಕೆಲಸ ಅರ್ಧಂಬರ್ಧ ಮುಗ್ದದ, ಇನ್ನೂ ಅರ್ಧ ಮಾಡ್ಬೇಕು ನೋಡ್ರಿ. ಮಧ್ಯಾಹ್ನದ್ದು ಅಡುಗೆ ಮಾಡಬೇಕು. ಇವಾಗ ನಾಷ್ಟ ಅಷ್ಟೇ ಮುಗ್ದ ನೋಡ್ರಿ. ಇಬ್ಬರು ಇಲ್ಲಿ ಬರ್ಕೋತ ಕುಂತಾರ ಮೇಲ್ಗಡೆನೆ. ಅಕ್ಷರ ದುಂಡಾಲಿಕ್ಕಂದ್ರೆ ನಾವು ಗಜ್ಜು ಬುತ್ತಾವ ಅಂತ ಹೇಳ್ತೀನಿ ನೋಡಿ ಇಬ್ಬರಿಗೆ. ಏನಾಗ ನಾ ಹೇಳ್ದಂಗೆ ಬರಿಬೇಕು ಅಕ್ಷರ. ರೋಹಿತಾ, ಮೋಹಿತಾ, ಕೊಂಬ, ಒತ್ತಕ್ಷರ, ಚಿಹ್ನೆಗಳು ಅದೆಲ್ಲ ಕೊಟ್ಟಿರಬೇಕು. ಆ ಫುಲ್ ಸ್ಟಾಪಲ್ಲಿ ಏನೇನು ಕೊಡೋದಿಲ್ಲ ಅವ್ರನ್ನ. ಆಯ್ತಾಯ್ತು ಅನ್ನೋದು ಕಲ್ತಿ ಒಟ್ಟ ಅದನ್ನ ಏನು ಕಾರ್ಯರೂಪಕ್ಕೆ ತರೋದಿಲ್ಲ. ಅದನ್ನು ನೀ ಕೊಡ್ತಿ ಬಿಡು. ನೀ ಅಕ್ಷರ ದುಂಡು ಬರೆಯಂಗಿಲ್ಲ. ಏನು ಹೇಳ್ತೀನಪ್ಪ, ಚಂದ ಬರೀರಾ? ಏನು ಹೇಳ್ತೀನಿ? ದುಂಡು ಬರೀ ಅಕ್ಷರ. ನಾ ಹೋಗ್ಲಿ ಕೆಳಗೆ ಕೆಲಸ ಮಾಡಕ್ಕೆ ಹೋಗ್ಲಿ. ದಾಂಧಲಿ ಮಾಡಬೇಡ್ರಿ. ನೀವು ಓಡಾಡೋದೆಲ್ಲ ಗೊತ್ತಾಗತ್ತೆ ನನಗೆ. ಒಂದೇ ಸೌಂಡ್ ಕೇಳ್ತು ಬಂದು ಗಜ್ಜ ಕೊಟ್ಬಿಡ್ತೀನಿ. ಮತ್ತು ಹೇಳ್ತೀನಿ ನೋಡಿ ನೀವು ನೋಡ್ರಿ ಫ್ರೆಂಡ್ಸ್. ಇವರಿಬ್ಬರಿಗೆ ಬರೆಯೋಕೆ ಹಾಕ್ಕೊಟ್ಟಿನಿ. ಇವರು 12-1 ಗಂಟೆ ತನಕ ಇಲ್ಲೇ ಬರಿದಾಗುತ್ತೆ. ಇವರು ಇಲ್ಲೇ ಬರ್ಕೋತ ಕುಂದಿರ್ತಾರೆ. ನಾನು ಇವಾಗ ಕೆಳಗಡೆ ಹೋಗ್ಬಿಟ್ಟು ಮಧ್ಯಾಹ್ನದ ಅಡುಗೆ ಕೆಲಸ ಏನಿರ್ತದಲ್ಲ ಅದನ್ನು ಮಾಡ್ತೀನಿ ನೋಡ್ರಿ. ಕೆಳಗಡೆ ಬರ್ಕೋತ ಕುಂತ್ರ ಏನಾದರೂ ಅಡುಗೆ ಮಾಡಮ್ದಾಗ ಹಿಂದಿಂದ ಅಡ್ಡಾಡ್ಕೋತ ನಾನು ಏನು ಮಾಡ್ತೀನಿ ಅದು ನೋಡ್ಕೋತ ಬರೀದ್ಬಿಟ್ಟು ನೋಡ್ಕೋತ ಕೂತ್ಬಿಡ್ತಾರೆ ಫ್ರೆಂಡ್ಸ. ಹಂಗಾಗಿ ಇಲ್ಲಿ ಮೇಲ್ಗಡೆನೇ ಅವ್ರಿಗೆ ಬರೀಲಕ್ಕಂತ ಹೇಳಿ ಕುಂದಿರ್ಸ್ತೀನಿ ನಾನು ಫ್ರೆಂಡ್ಸ್. ಅವ್ರಿಗೆ ಟ್ಯೂಷನ್ಗೆ ಹಾಕ್ಬೇಕಂತ ಹೇಳಿ ಅಂದ್ಕೊಂಡೆ. ಆದ್ರೆ ಅವ್ರಿಗೆ ಅವರಿಬ್ಬರದು ಅಯ್ಯಾಚಾರ ಮಾಡಿಸೋದು ಬಂತು ಫ್ರೆಂಡ್ಸ ಈ ರಜದೊಳಗೆ. ಹಾಗಾಗಿ ಅಯ್ಯಾಚಾರ ಮಾಡಿಸಿದ್ದಾದ್ಮ್ಯಾಗ ಒಂದು 15 ದಿನ ಹೊರಗಡೆನೇ ಕಳ್ಸಂಗಿರಂಗಿಲ್ಲ. ಅದಕ್ಕೋಸ್ಕರವಾಗಿ ಟ್ಯೂಷನ್ ಅದೇನೂ ಹಚ್ಚೋಕ್ಕಾಗಲಿಲ್ಲ ಅವ್ರಿಗೆ. ನೋಡಬೇಕು ನಾಳೆ ಮೇ 1ನೇ ತಾರೀಕಿಗೆ ಹಚ್ಚಿದ್ವಿ ಅಂತಂದ್ರೆ 1 ತಿಂಗಳ ತನಕ ಹೊಕ್ಕಾರ ಎಲ್ಲರ ಟ್ಯೂಷನ್ಗೆ ಹಾಕ್ಬೇಕಂತ ಅಂದ್ಕೊಂಡಿನಿ. ಏನಾಗತ್ತೆ ಅಂಥೇಳಿ ನೋಡೋಣ. ನೋಡ್ರಿ ಬಿಸಿಲು ಎಷ್ಟಿದೆ ಅಂಥೇಳಿ ಕ್ಯಾಮ್ರಾ ಕಡೆ ಮುಖ ನೋಡಿಸ್ಕೊಡಲ್ಲ ನೋಡ್ರಿ. ಅಷ್ಟು ಬಿಸಿಲು ಐತಿ. ಕಣ್ಣು ಕೂಕಾಕತ್ತ ನೋಡ್ರಿ. ಅಷ್ಟೊಂದು ಬಿಸಿಲು ನೋಡ್ರಿ ನಮ್ಮ ಕಡೆ ಅಂತಾರೆ. ಈ ಕಡೆ ನಿಮ್ಮ ಕಡೆ ಯಾವ ರೀತಿ ಅದಂಥೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ. ಹಾಗೆ ದಯವಿಟ್ಟು ನನ್ನ ವಿಡಿಯೋ ನೋಡ್ರಿ, ಹಾಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಒಂದು ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ. ಇವಾಗ ನೋಡ್ರಿ ಕೆಳಗಡೆ ಹೋಗ್ಲಾಕತ್ತೀನಿ ನಾನು ಅಡುಗೆ ಮಾಡೋಕ್ಕಂತೇಳಿ. ನೋಡ್ರಿ ಬಿಸಿಲು ಎಷ್ಟೈತಿ ಅಂಥೇಳಿ. ಬಂಡಿ ಮ್ಯಾಗ ಬಿಸಿಲು ಬಿದ್ದದಲ್ರಿ. ಎಷ್ಟು ಪರಿ ಚುರುಗುಟ್ಟತೈತೆ ಅಂಥೇಳಿ ನಿಮ್ಗೆ ಬಿಸಿಲು ನೋಡಿದ್ರೆ ಅರ್ಥ ಆಗ್ತದೆ ಫ್ರೆಂಡ್ಸ. ನೋಡ್ತಿರ್ಬೋದು ಇವಾಗ ನಾನು ಕೆಳಗಡೆ ಹೋಗ್ಬಿಟ್ಟು ಅಡುಗೆ ಮಾಡೋಕ್ಕಂತೇಳಿ ಹೋಗ್ಲಾಕತ್ತೀನಿ. ಇವಾಗ ನೋಡ್ರಿ ಟೈಮ್ 10:30 ಆಗ್ಯದ. 10:30ಗೆ ಎಷ್ಟು ಬಿಸಿಲು ಐತೆ ನೋಡ್ರಿ
ಫ್ರೆಂಡ್ಸ. ಹಂಗೆ ದಯವಿಟ್ಟು ನನ್ನ ವಿಡಿಯೋ ಹೆಂಗೆ ಬರ್ತಾವೆ ಅಂಥೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ. ನನಗೂ ಸಪೋರ್ಟ್ ಮಾಡಿರಿ ದಯವಿಟ್ಟು. ಹಂಗೆ ನೋಡಿರಿ, ಇಲ್ಲಿ ಬಾಳೆಹಣ್ಣು ನಮ್ಮ ತೋಟದಾಗ ಬಾಳೆಹಣ್ಣಿನ ಗಿಡ ಅದಾವು. ಅವ್ಕೂರ್ನ ಬಾಳೆಹಣ್ಣನ್ನು ತಂದುಬಿಟ್ಟು ಹಣ್ಣಿಗೆ ಅಂತೇಳಿ ಇಟ್ಟಿದ್ವಿ. ಇಷ್ಟು ಹಣ್ಣಾಗ್ಯಾವು, ಇನ್ನೂ ಒಂದು ಸ್ವಲ್ಪ ಹಣ್ಣಾಗಬೇಕು. ಅವ್ಕೂರ್ನ ಒಳಗಡೆನೇ ಇಟ್ಟೀವಿ. ಹಣ್ಣಾದು ಇಷ್ಟು ಇಲ್ಲಿ ಹೊರಗಡೆ ತಿಂದ್ರೆ ಆಯ್ತು ಅಂಥೇಳಿ ಇಲ್ಲಿ ಎದುರಿಗೆ ಇಟ್ಟೀನಿ. ಅದೇ ರೀತಿ ನೋಡಿರಿ, ಇಲ್ಲಿ ಉಳ್ಳಾಗಡ್ಡಿ ಸ್ವಲ್ಪ ಕೊಳತಂಗಾಗಿದ್ದು ಇವ್ಕೂರ್ನ ಬುಟ್ಟ್ಯಾಂದು ತೆಗೆದ್ಬಿಟ್ಟು ಹೊರಗಡೆನೇ ಇಟ್ಟೀನಿ. ದಪಾಟಿ ಮಾಡಿದ್ನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ, ಎಲ್ಲರದು ಆಗ್ಯದ. ಇನ್ನೊಂದು 2 ಉಳಿದಾವು. ಇವ್ಕೂರ್ನ ಇಲ್ಲೇ ಇರ್ತೀನಿ, ಮುಚ್ಚಿಟ್ಟೀನಿ. ಮಧ್ಯಾಹ್ನಕ್ಕೆ ತಿಂದ್ರೆ ಆಯ್ತು ಅಂಥೇಳಿ. ಎಲ್ಲ ಬಾಂಡೆ ಕೂಡ ತಿಕ್ಕಿದ್ದಾಗ್ಯದ, ಬಟ್ಟೆ ಕೂಡ ಕೆಲಸ ಮುಗ್ದದ. ಈ ಮುಸುರಿ ಒಯ್ದುಬಿಟ್ಟು ಹೊರಗಡೆ ಚೆಲ್ಲಬೇಕು. ಇನ್ನೇನು ಮಧ್ಯಾಹ್ನ ಅಡುಗೆನ ನಾನು ಸ್ಟಾರ್ಟ್ ಮಾಡ್ಕೋತೀನಿ ಫ್ರೆಂಡ್ಸ. ನೋಡ್ತಿರ್ಬೋದು ಫ್ರೆಂಡ್ಸ, ಹಾಲನ್ನು ಕೂಡ ನಾನು ಕಾಶಿನಿ. ಬೆಳಗ್ಗೆ ಹಾಲು ಬಂದಿದ್ವಲ್ಲ ಅವ್ಕೂರ್ನು ಕೂಡ ಕಾಶಿನಿ. ಇವನ್ನ ಸ್ವಲ್ಪ ಸುಡ್ತಾವು. ತಣ್ಣಗಾದ್ಮ್ಯಾಗ ಆಮೇಲೆ ಈ ಬೊಗೋಣಿನ ಫ್ರಿಜ್ನಲ್ಲಿ ಇಟ್ರೆ ಆಯ್ತು ಅಂಥೇಳಿ ಹೀಗೆ ಹಂಚಿನ ಮ್ಯಾಗ, ಸುಡೋ ಹಂಚಿನ ಮ್ಯಾಗ ದಪಾಟಿ ಮಾಡಿದ್ನಲ್ಲ ಫ್ರೆಂಡ್ಸ, ಹಂಚು ಸುಡ್ತಿತ್ತು. ಅದ್ರ ಮ್ಯಾಗ ಈ ಹಾಲಿನ ಬೊಗೋಣಿನ ಇಟ್ಟೀನಿ. ಇನ್ನೊಂದು ಸ್ವಲ್ಪ ಸುಡಾಕತ್ತದ. ತಣ್ಣಗಾದ್ಮ್ಯಾಗ ಫ್ರಿಜ್ನಾಗ ಒಯ್ದಿಡ್ತೀನಿ. ಇಲ್ಲಿ ನೋಡಿರಿ, ನಂದು ದೇವ್ರ ಪೂಜೆ ಕೂಡ, ಬೆಳಗಿನ ದೇವ್ರ ಪೂಜೆ ಕೂಡ ಮಾಡೀನಿ. ದೇವ್ರ ಪೂಜೆ ಮಾಡಿದಾದ್ಮ್ಯಾಗ ನಾಷ್ಟ ಕೆಲಸ ಅದು ಇದು ಅಂಥೇಳಿ ಬೆಳಗ್ಗೆ ಅಂತ ಅಷ್ಟೊಂದು ಗಡಿಬಿಡಿ ಇರ್ತದೆ ಫ್ರೆಂಡ್ಸ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತಾದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮತ್ತೆ ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್.